ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನೀವು ನೋಡ್ತಿದ್ದೀರಾ ಸ್ಟೈಲ್ ಬ್ಲಿಂಕ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಲ್ಲದೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಕಿನ್ನಿ ಮೀನ್ಸ್ ಸಣ್ಣ ಆಗಿರ್ಬೋದು, ಇಲ್ಲ ಅಂದರೆ ತಿನ್ನ ಆಗಿರ್ಬೋದು, ಅವ್ರ ಬಗ್ಗೆ ಫ್ಯಾಷನ್ ಟಿಪ್ಸ್ ಇವತ್ತಿನ ನಮ್ಮ ಟಾಪಿಕ್ ಆಗಿರುತ್ತೆ. ಆ್ಯಂಡ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದನ್ನ ಫಸ್ಟು ಅದನ್ನ ತೆಗ್ಬಿಡಿ. ಅದಲ್ಲದೆ ಸ್ಕಿನ್ನಿ ಬಾಡಿ ಟೈಪ್ ಏನಿದೆಲ್ಲ ಒನ್ ಆಫ್ ದಿ ಬೆಸ್ಟ್ ಬಾಡಿ ಟೈಪ್, ಅದು ಎಲ್ಲ ಬಾಡಿ ಟೈಪಲ್ಲೂ. ಅದಲ್ಲದೆ ನೀವು ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅಂದರೆ ಔಟ್ ಟು ಡ್ರೆಸ್, ನೀವು ಹೇಗೆ ಡ್ರೆಸ್ ಮಾಡಬೇಕು, ಅದಲ್ಲದೆ ಯಾವ ಥರ ಡ್ರೆಸ್ ಇದೆ ಅಂತ ಎಲ್ಲ ಹೇಳ್ತೀನಿ. ಫುಲ್ ವಿಡಿಯೋನ ಕೊನೆ ತನಕ ನೋಡಿ. ಅದಲ್ಲದೆ ಈ ವರ್ಲ್ಡಲ್ಲಿ ಯಾರು ಕೂಡ ಪರ್ಫೆಕ್ಟ್ ಆಗಿರಲ್ಲ. ಆ್ಯಕ್ಚುಲಿ ಆ್ಯಕ್ಟರ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಾಡೆಲ್ಸ್ ಆಗಿರ್ಬೋದು, ಯಾರು ಕೂಡ ಪರ್ಫೆಕ್ಟ್ ಆಗಿರಲ್ಲ. ಸೊ ಟೆನ್ಷನ್ ಬಿಟ್ಟು ಈ ವಿಡಿಯೋ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆ್ಯಂಡ್ ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಅವಾಯ್ಡ್ ಎಕ್ಸ್ಟ್ರಾ ಟೈಟ್ ಕ್ಲಾತಸ್. ಆ್ಯಂಡ್ ತುಂಬ ನೀವು ಟೈಟ್ ಆಗಿರೋದು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಬೋನ್ಸ್ ಎಲ್ಲ ಏನಿರುತ್ತಲ್ಲ ಅದು ತುಂಬ ಎದ್ಬಿಟ್ಟು ಕಾಣುತ್ತೆ ಫ್ರಂಟಲ್ಲಿ ಇರೋರಿಗೆ. ನೀವು ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ ಡೌನ್ ಆಗಿ ತೋರಿಸುತ್ತೆ ಅದು. ಅದಲ್ಲದೆ ನೀವು ತುಂಬ ಲೂಸ್ ಆಗಿರೋದು ಕೂಡ ಹಾಕೊಳಕ್ಕೆ ಹೋಗ್ಬಿಡಿ, ಅದು ನಿಮಗೆ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ನೀವು ಯಾವ್ದು ಪ್ರಿಫರ್ ಮಾಡಬೇಕು ಅಂದರೆ ಯಾವ್ದನ್ನು ಸ್ಟ್ರೈಟ್ ಫಿಟ್ ಏನು ಬರುತ್ತಲ್ಲ ಅದನ್ನ ಜಾಸ್ತಿ ಪ್ರಿಫರ್ ಮಾಡಿ. ಆ್ಯಂಡ್ ನೀವೇನೇನು ಅವಾಯ್ಡ್ ಮಾಡಬೇಕು ಅಂದರೆ ತುಂಬ ಬಾಡಿ ಆಗಿಂಗ್ ಕ್ಲಾತಸ್ ಏನಿರುತ್ತಲ್ಲ ಅದನ್ನ ಅವಾಯ್ಡ್ ಮಾಡಿ, ತುಂಬ ಟೈಟ್ ಆಗಿರೋದನ್ನ ಅವಾಯ್ಡ್ ಮಾಡಿ. ಅದಲ್ಲದೆ ಲೂಸ್ ಆಗಿ ಏನು ಬರುತ್ತಲ್ಲ ಆ ಥರದನ್ನೆಲ್ಲ ಅವಾಯ್ಡ್ ಮಾಡಿ. ಪ್ಲೀಸ್ ವೇರ್ ಕಾಲರ್ ಟಿ ಶರ್ಟ್ಸ್. ಆ್ಯಂಡ್ ಕಾಲರ್ ಟಿ ಶರ್ಟ್ಸ್ ಹಾಕೊಳ್ಳೋದ್ರೆ ಏನಾಗುತ್ತೆ ಅಂದರೆ ಅದೊಂದು ತುಂಬ ಗೇಮ್ ಚೇಂಜರ್ ಥರ ನಿಮ್ಮ ಫ್ಯಾಷನಲ್ಲಿ. ಅದು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ಏನಾದರೂ ವಿ ನೆಕ್ ಆಗಿರ್ಬೋದು, ಇಲ್ಲ ಡೀಪ್ ವಿ ನೆಕ್ ಆ ಥರ ಎಲ್ಲ ಹಾಕ್ತಿದ್ರಿ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಏನಿದೆ ಚೆಸ್ಟು ತುಂಬ ಒಳಗಡೆ ಹೋದೋ ಥರ ಕಾಣಿಸುತ್ತೆ ನಿಮ್ಮದು ಸ್ಕಿನ್ನಿಗೆ ಆಯಿತು. ಸೊ ಅದನ್ನ ಅವಾಯ್ಡ್ ಮಾಡಿ. ನೀವೇನು ಪ್ರಿಫರ್ ಮಾಡಬೇಕು ಅಂದರೆ ಪೋಲೋ ಟಿ ಶರ್ಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಟಾಟಲ್ ನೆಕ್ ಆಗಿರ್ಬೋದು, ಇಲ್ಲಾಂದರೆ ಜಿಪ್ ಬರುತ್ತಲ್ಲ ಆ ಥರದ್ದೆಲ್ಲ ನೀವು ಪ್ರಿಫರ್ ಮಾಡಿ. ಅದು ನಿಮಗೆ ತುಂಬ ಸೂಟ್ ಆಗುತ್ತೆ. ಅದರಿಂದ ನಿಮಗೆ ತುಂಬ ಡೌನ್ ಆಗೋ ತೋರಿಸಲ್ಲ, ಚೆನ್ನಾಗಿ ಕಾಣ್ತಿರೋದ್ರಿಂದ. ಲೇಯರಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಯಾವತ್ತೂ ತಿನ್ನಾಗಿದ್ದೀರಿ ಅಂತ ತೋರಿಸಲ್ಲ, ಅದರಿಂದ ನೀವು ಯಾವತ್ತೂ ತಿಕ್ಕಾಗಿದ್ದೀರಿ ಅಂತ ತೋರಿಸುತ್ತೆ. ಸೊ ಯಾವತ್ತು ಇನ್ಸೈಡ್ ಏನು ಮಾಡಬೇಕು ಅಂದರೆ ಥಿನ್ ಫೈಬ್ರಿಕ್ ಹಾಕೊಳ್ಳಿ, ಅಪ್ಸೈಡ್ ಏನು ಮಾಡಬೇಕು ಅಂದರೆ ಥಿಕ್ ಫೈಬ್ರಿಕ್ ಬರುತ್ತಲ್ಲ ಅದನ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಸಮ್ಮರಲ್ಲಿದ್ದರೆ ನೀವು ಬೇಕಾದ್ರೆ ಡೆನಿಮ್ಗೆ ಹೋಗ್ಬೋದು. ಅದಲ್ಲದೆ ಪ್ಲೇನ್ ಕಾಟನ್ ಟಿ ಶರ್ಟ್ಸ್ ಬರುತ್ತಲ್ಲ, ಇಲ್ಲ ಶರ್ಟ್ಸ್ ಬರುತ್ತಲ್ಲ ಆ ಥರ ನೀವೆಲ್ಲ ಟ್ರೈ ಮಾಡ್ಬೋದು. ಅದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಫೈಬ್ರಿಕ್ ಅಂದರೆ ಏನಂದರೆ CDGFT ಇದೇನಿದೆ ತುಂಬ ಫ್ರೆಂಡ್ಲಿ. ನಿಮ್ಗೆ ಈಸಿ ವೇಯಲ್ಲಿ ಹೇಳಬೇಕು ಅಂದರೆ ಅದು ನಿಮ್ಮ ಬಾಡಿಗೆ ಏನಿದೆ ಥಿಕ್ನೆಸ್ ಕೊಡ್ತೀವಿ, ವ್ಯಾಲ್ಯೂಮ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಎನಿಮಿ ಫೈಬ್ರಿಕ್ ಅಂದರೆ ಏನು ಸ್ಟಾಪ್ ಮಾಡಬೇಕು ಅಂದರೆ ಸಿಲ್ಕ್ ಕ್ಲಾತ್ಸ್ ವೇರ್ ಮಾಡ್ತೀರಿ ಅದನ್ನ ಸ್ಟಾಪ್ ಮಾಡಿ. ಅದಲ್ಲದೆ ನೀವೇನಾದರೂ ಬಾಡಿ ಹೇಗಿಂಗ್ ಕ್ಲಾತ್ಸ್ ಏನು ಮಾಡ್ತೀರಿ ಅದನ್ನು ಅವಾಯ್ಡ್ ಮಾಡಿ, ತುಂಬ ಆ ಥರ ಅವಾಯ್ಡ್ ಮಾಡಿ. ಆಮೇಲೆ ನೀವೇನು ಪ್ರಿಫರ್ ಮಾಡಬೇಕು ಅಂದರೆ CDGFT ಕಾರ್ಡ್ರೇ ಆಗಿರ್ಬೋದು, ಇಲ್ಲಾಂದರೆ ಡೆನಿಮ್ ಆ ಥರ ಏನು ಬರುತ್ತಲ್ಲ ಡ್ರೆಸ್ನ ಅದನ್ನ ನೀವು ತುಂಬ ಪ್ರಿಫರ್ ಮಾಡಿ. ನೀವು CDGFT ಅಂದರೆ ಏನು ಅಂತ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲಿದೆ, ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಥಿಕ್ನೆಸ್ ಇಲ್ಲ ವ್ಯಾಲ್ಯೂಮ್ ತುಂಬ ಜಾಸ್ತಿ ಕೊಡುತ್ತೆ. ಸೊ ಇದನ್ನ ನೀವು ಫಾಲೋ ಮಾಡಿ. ಪರ್ಫೆಕ್ಟ್ ಫಿಟ್. ತುಂಬ ಟೈಟ್ ಆಗಿರೋದು ಹಾಕೋಬೇಡಿ, ತುಂಬ ಲೂಸ್ ಆಗಿರೋದು ಹಾಕೋಬೇಡಿ. ತುಂಬ ಟೈಟ್ ಆಗಿರೋದು ಹಾಕಿದ್ರೆ ಏನಾಗುತ್ತೆ ಅಂತ ಆವಾಗಲೇ ಹೇಳಿದ್ದೀನಿ, ತುಂಬ ಬೋನ್ ಎಲ್ಲ ಕಾಣುತ್ತೆ, ಅದರಿಂದ ನಿಮಗೆ ತುಂಬ ಡೌನ್ ಆಗಿ ತೋರಿಸುತ್ತೆ. ಆ್ಯಂಡ್ ಲೂಸ್ ಆಗಿರೋದು 90 to 80% ಏನು ಮಾಡ್ತೀರಾ ಅಂದರೆ ನೀವು ತುಂಬ ಇದನ್ನೇ ಫಾಲೋ ಮಾಡ್ತೀರಾ. ಓವರ್ ಸೈಜ್ ಟಿ ಶರ್ಟ್ ಏನಿದೆಯಲ್ಲ ಅದನ್ನ ಹಾಕೋದು ಸ್ಟಾಪ್ ಮಾಡಿ. ಅದರಿಂದ ನಿಮಗೆ ತುಂಬ ಕೈಯೆಲ್ಲ ಸಣ್ಣ ತೋರಿಸುತ್ತೆ. ಓವರ್ ಸೈಜ್ ಟಿ ಶರ್ಟ್ ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹೇಗಾಗುತ್ತೆ ಅಂತ. ಸೊ ಅದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ಸ್ಲೀವ್ಸ್ ಏನಾದರೂ ಹಾಕ್ತೀರಾ ಅಂದರೆ ಹಾಫ್ ಸ್ಲೀವ್ಸ್ ಅಂತೂ ಹಾಕೋಬೇಡಿ, ಅದು ನಿಮಗೆ ತುಂಬ ತೋರಿಸಲ್ಲ ಚೆನ್ನಾಗಿ. ಆ್ಯಂಡ್ ಫುಲ್ ಸ್ಲೀವ್ಸನ್ನು ನೀವು ಪ್ರಿಫರ್ ಮಾಡಿ. ಅದರಿಂದ ಕರೆಕ್ಟಾಗಿ ನಿಮ್ಮ ಸ್ಕಿನ್ ಏನಿದೆಯಲ್ಲ ಕೈ ನಿಮ್ದು ತುಂಬ ಸಣ್ಣ ಇರುತ್ತೆ. ಸೊ ನೀವೇನಾದರೂ ಹಾಫ್ ಸ್ಲೀವ್ಸ್ ಹಾಕಿದ್ರೆ ಅದು ನಿಮ್ಮ ಕೈ ಏನಿದೆಯಲ್ಲ ತುಂಬ ಎದ್ಬಿಟ್ಟು ಕಾಣುತ್ತೆ. ಸೊ ಅದನ್ನ ಸ್ಟಾಪ್ ಮಾಡಿ. ವೈಟ್ ಡಾರ್ಕ್ ಕಲರ್ಸ್, ಬ್ಲ್ಯಾಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಇಲ್ಲ ನೇವಿ ಬ್ಲೂ ಆಗಿರ್ಬೋದು, ಆ ಥರ ಸ್ಟಾಪ್ ಮಾಡಿ. ಆ್ಯಂಡ್ ನೀವೇನು ಮಾಡಬೇಕು ಅಂದರೆ ಇವಾಗಲೇ ಲೈಟ್ ಕಲರ್ಸ್ನ ಪ್ರಿಫರ್ ಮಾಡಿ. ವೈಟ್ ಆಗಿರ್ಬೋದು, ಕಾಕಿ ಆಗಿರ್ಬೋದು, ಇಲ್ಲಾಂದರೆ ಲೈಟ್ ಬ್ಲೂ ಆ ಥರ ತುಂಬ ಪ್ರಿಫರ್ ಮಾಡಿ. ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಹೇಗೆ ಅಂದರೆ ತುಂಬ ನೀವು ಲೈಟ್ ಕಲರ್ಸ್ ಹಾಕೋದು ಏನಾಗುತ್ತೆ ಅಂದರೆ ಲೈಟ್ ನಿಮ್ಮ ಮೇಲೆ ಬಿದ್ದಾಗ ನೀವಿನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಥಿಕ್ನೆಸ್ ಆಗಿ ಕಾಣ್ತೀರ. ಅದಲ್ಲದೆ ನೀವೇನು ಡಾರ್ಕ್ ಕಲರ್ ಹಾಕಿದ್ರೆ ಲೈಟ್ ಬಿದ್ದಾಗ ನೀವೇನು ಮಾಡ್ತೀರ ತುಂಬ ಎದ್ದು ಕಾಣ್ತೀರ, ಸ್ಕಿನ್ನಿ ಥರ ಇದ್ರಿ ಅಂತ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ಪ್ಯಾಟರ್ನ್ ಏನಿದೆಯಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಚೆಕ್ಸ್ ಏನಿದೆಯಲ್ಲ ಅದನ್ನ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಸ್ಮಾಲ್ ಚೆಕ್ಸ್ ಎಲ್ಲ ಇರುತ್ತಲ್ಲ ಅದನ್ನ ನೀವು ಪ್ರಿಫರ್ ಮಾಡ್ಬೋದು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೀವು ಆರಿಜೆಂಟಲ್ ಆಗ್ತಾ ಇದ್ರಿ ಅಂದರೆ ಆರಿಜೆಂಟಲ್ ಹಾಕೊಳ್ಳೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟ್ರೀಟ್ಸ್ನ. ಆ್ಯಂಡ್ ನೀವು ವರ್ಟಿಕಲ್ ಏನಾದರೂ ಆಗ್ತಾ ಇದ್ರಿ ಅಂದರೆ ಅದನ್ನ ಆದಷ್ಟು ಸ್ಟಾಪ್ ಮಾಡಿ, ಅದು ನಿಮಗೆ ತುಂಬ ಚೆನ್ನಾಗಿ ಕಾಣೋದು. ಆ್ಯಂಡ್ ಕರೆಕ್ಟ್ ಆಕ್ಸಸರೀಸ್ ಏನು ಅಂದರೆ ನೀವು ತುಂಬ ವಾಚಸ್ ಎಲ್ಲ ಹಾಕ್ತಿರ್ತೀರ ಬಿಗ್ ಅದನ್ನೆಲ್ಲ ಇವಾಗಲೇ ಸ್ಟಾಪ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನೋಡಿರ್ತೀರ ನೀವು ತುಂಬ ಎಲ್ಲ ಹೇಗೆ ಕಾಣ್ತಾರೆ ಅಂತ. ಕೈ ನಿಮ್ಮದು ಚಿಕ್ಕ ಇರುತ್ತೆ, ನೀವು ಬಿಗ್ ವಾಚ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಲ್ಲ, ಹಾಕೋಡಕ್ಕೆ ಕಾಣ್ತದೆ. ಆ್ಯಂಡ್ ನೀವು ಸ್ಮಾಲ್ ವಾಚಸ್ನ ತುಂಬ ಪ್ರಿಫರ್ ಮಾಡಿ. ಅದಲ್ಲದೆ ಸನ್ ಗ್ಲಾಸಸ್ ಎಲ್ಲ ಹಾಕ್ತೀರಿ ಅಂದರೆ ಅದನ್ನೇ ಯಾವತ್ತೂ ಬಿಗ್ ಹಾಕೋಬೇಡಿ. ನೀವು ಫೇಸ್ ಸೇಫ್ ಏನಿರುತ್ತಲ್ಲ ಅದನ್ನ ಡೈರೆಕ್ಟಾಗಿ ಅದನ್ನೇ ಪ್ರಿಫರ್ ಮಾಡಿ. ಆ್ಯಂಡ್ ಬೆಲ್ಟ್ ಕೂಡ ಅಷ್ಟೇ. ಆ್ಯಂಡ್ ಐ ಪಾಯಿಂಟೆಡ್ ಶೂಸ್ ಬರುತ್ತಲ್ಲ ಅದನ್ನ ನೀವು ಆದಷ್ಟು ಸ್ಟಾಪ್ ಮಾಡಿ ಹಾಕೋದು, ಅದು ತುಂಬ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಸ್ನೀಕರ್ಸ್ ಬರುತ್ತಲ್ಲ ಅದನ್ನ ನೀವು ಫಾಲೋ ಮಾಡಿ. ಐ ಥಿಂಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಇಲ್ಲಿ ತನಕ ನೋಡಿದ್ದೀರ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ಒಂದ್ಸತಿ ಹೇಳಿ.